ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಸ್ವಾತಿನ ಪಶುಪತಿಯಿಂದ ಕಾಪಾಡ್ಕೊಬಂದು ಕಾರಲ್ಲಿ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ಸ್ವಲ್ಪ ನೀರು ಕುಡಿ, ಇನ್ನೇನಾದರೂ ಬೇಕಂತ ಅಂದಾಗ, ನನಗೇನು ಬೇಡ ಅಂತ ಅಂದಾಗ, ನಾನೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳ್ಕೊ ಸ್ವಾತಿ, ನಾವೀಗಿಂದ ಈಗಲೇ ಬೆಂಗಳೂರಿಗೆ ಹೊರಡೋಣ ಅಂತ ಅಂದಾಗ, ನಾನು ಬರಲ್ಲ ಅಂತ ಅಂದಾಗ, ನಿನಗೆ ಕಷ್ಟ ಆಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆ ಪಶುಪತಿಗೆ ಇಂದ ನಿನಗೆ ಅನ್ಯಾಯ ಆಗಿದೆ ಅಂತಲೂ ಗೊತ್ತು. ಆದರೆ ಏನು ಮಾಡೋದು, ಟೈಮ್ ಸರಿ ಇಲ್ಲ. ನಿಮ್ಮ ಅಮ್ಮವರು ಆಲ್ರೆಡಿ ಬೆಂಗಳೂರಿಗೆ ತಲುಪಿದ್ದಾರೆ. ಅವರು ನೋಡ್ಕೊಂಡಾದ್ರೂ ಸ್ವಲ್ಪ ಸಮಾಧಾನ ಮಾಡ್ಕೋತೀಯಾ? ಇಲ್ಲಿಂದ ಹೊರಡು, ಅಲ್ಲೇ ನಿಂತ್ಕೊಂಡು ನಾವು ಪಶುಪತಿಗೆ ಏನು ಮಾಡಬೇಕು, ಅವನನ್ನು ಯಾವ ರೀತಿ ಟ್ರಾಪ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಹಾಗೆ ಇನ್ನೊಂದು ವಿಷಯ, ಇಲ್ಲಿ ನಡೆದಿದ್ದು ಯಾವುದೇ ಘಟನೆಯೂ ಸಹ ನೀನು ಅಜ್ಜಿ ತಾತನಿಗೆ ಹೇಳ್ಬೇಡ. ಅವರು ಬೆಂಗಳೂರಿಗೆ ಬರೋಕ್ಕೆ ಆಮೇಲೆ ಒಪ್ಪಲ್ಲ, ತುಂಬ ವರಿ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಈ ಕಡೆ ವಂಶಿ ಬರ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮನೇಲಿ ರಾಧಿಕಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ನಿತಿನ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರಬೇಕಾದ್ರೆ ಅವ್ನ ಫೋನು ನಾಟ್ ಸ್ಟೇಬಲ್ ಅಂತ ಬರ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಎಷ್ಟು ಟ್ರೈ ಮಾಡಿದ್ರು ನಿತಿನ್ ಕಾಲ್ಗೆ ಸಿಗ್ತಿಲ್ವಲ್ಲ, ಎಲ್ಲೋಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತುಂಬ ಟೆನ್ಷನಿಂದ ಓಡಾಡ್ಕೊಂಡು ನಿತಿನ್ ಬಂದು ಸಡನ್ನಾಗಿ ನೀರು ಕುಡಿತಾ ಇರ್ತಾನೆ. ಆ ನೀರು ಕುಡಿದನ್ನು ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ, ಅಲ್ಲ ನಿತಿನ್, ನೀನು ಎಲ್ಲೋಗಿದ್ದೆ, ಹೋಗೋಕ್ಕೂ ಮುಂಚೆ ನನಗೊಂದು ಮಾತು ಹೇಳೋಗ್ಬೇಕಲ್ವೇನೋ, ನೀನು ಎಲ್ಲೆಲ್ಲಿಂದ ಹುಡ್ಕೋದು, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತೇನೋ, ಪ್ಲೀಸ್ ಮಾತಾಡು ಅಂತ ಅಂದಾಗ, ನನ್ನನ್ನೇನಮ್ಮ ಕೇಳ್ತೀರಾ, ಹೋಗಿ ನಿಮ್ಮ ಅಣ್ಣನ ಕೇಳಿ, ಅವನೇ ಹೇಳ್ತಾನೆ ಬಾಯ್ಬಿಟ್ಟು ಎಲ್ಲಿದ್ದ, ಏನು ಮಾಡ್ತಿದ್ದ, ಇಷ್ಟು ತಕ್ಕ ಮನೆಗೆ ಏನಕ್ಕೆ ಬರಲಿಲ್ಲ ಅಂತ ಎಲ್ಲ ಸತ್ಯನೇ ಹೇಳ್ತಾನೆ, ನಿಮ್ಮ ಅಣ್ಣನ ಕೇಳಿ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ರೂಮ್ ಕಡೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪದ್ಮ ಹಾಗೆ ಮಕ್ಕಳು ಎಲ್ಲರೂ ಸಹ ಬೆಂಗಳೂರಿಗೆ ಬಂದ ತಕ್ಷಣ ಮನೆ ಲಾಕ್ ಆಗಿರೋದನ್ನ ನೋಡಿ ಒಂದು ಕ್ಷಣ ಹಾಗೆ ನಿಂತಿರ್ಬೇಕಾದ್ರೆ ಮನೆ ಕೆಲಸದವ್ರು ಬಂದು, ಅಮ್ಮ ಇವಾಗ ಬಂದ್ರ, ಕೀ ತಗೊಳ್ಳಿ ಅಂತ ಕೊಡ್ತಾ ಇರ್ತಾರೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಅಂದಾಗ, ನೀವು ಯಾಕಪ್ಪ ಮಾಡಿದರೆ, ನಾವೇ ಮಾಡ್ಕೋತಿದ್ವಿ ಅಂತ ಹೇಳ್ಬೇಕಾದ್ರೆ ಯಜಮಾನ್ರು ಹೇಳಿದ್ರು, ಅದಕ್ಕೋಸ್ಕರ ಕ್ಲೀನ್ ಮಾಡಿದ್ದೀನಿ, ನಾನು ಇಲ್ಲೇ ಇರೋದು, ಅಮ್ಮ ಏನಾದರೂ ಬೇಕಂದ್ರೆ ನಾನು ಕೇಳಿ ಅಂತ ಅಂದಾಗ, ಸರಿನಪ್ಪ ಅಂತ ಅಂದ್ಬಿಟ್ಟು ಖುಷಿಯಿಂದ ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಎಲ್ಲ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಗೀತಾ ಮಾತ್ರ ತುಂಬ ಬೇಜಾರಿಂದ ನಿಂತ್ಕೋತಾಳೆ. ಹಾಗೆ ಗೀತಾನ ನೋಡಿ ಅಜ್ಜಿ, ಯಾಕೆ ಗೀತಾ ಹೀಗೆ ಸುಮ್ಮನೆ ನಿಂತ್ಕೊಬಿಟ್ಟೆ, ಮನೆ ಒಳಗಡೆ ಹೋಗೋಣ ಬಾರೆ, ನೀನು ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ, ಊರಿನ ಬಗ್ಗೆನೇ ಯೋಚನೆ ಮಾಡ್ತಿದ್ಯೇನೆ, ಈ ರೀತಿ ಸೈಲೆಂಟ್ ಆಗಿದ್ರೆ ನನಗೆ ತುಂಬ ಭಯ ಆಗುತ್ತೆ ಕಣೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ಪದ್ಮನು ಬಂದು, ಏನಕ್ಕೆ ಗೊಂದಲದಲ್ಲಿದೆಯಾ, ಬೇಜಾರು ಮಾಡ್ಕೋಬೇಡ, ಇಲ್ಲಿವರೆಗೂ ಬಂದಾಗಿದೆ, ಮುಂದೆ ಹೆಜ್ಜೆ ಇಡಲೇಬೇಕು, ಬಾ ಗೀತಾ ಅಂತ ಅನ್ಬೇಕಾದ್ರೆ, ಎದುರ್ಕೋಬೇಡಿ ಅಮ್ಮ, ನನಗೆ ಯಾವುದೇ ರೀತಿ ಗೊಂದಲ ಇಲ್ಲ, ಮುಂಚೆ ಆದರೆ ಗೊಂದಲ, ಭಯ, ಆಸೆ ಪ್ರತಿಯೊಂದು ನನಗಿತ್ತು, ಆದರೆ ಇವಾಗ ಯಾವ ಗೊಂದಲಗಳಾಗಲಿ ಆಸೆಗಳಾಗಲಿ ಏನೂ ಇಲ್ಲ ಅಂತ ಅಂದಾಗ, ಅಷ್ಟೊತ್ತಿಗೆ ಕುಮಾರ ಬಂದ್ಬಿಟ್ಟು, ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ, ಯಾವ ವಿಷಯದ ಬಗ್ಗೆ ಮಾತಾಡ್ತೀಯ ಗೀತಾ ಅಂತ ಅಂದಾಗ, ಮಾವ ಏನು ಗೊತ್ತಾ, ಅಜ್ಜಿ ಏನು ಗೊತ್ತಾ, ಮನೆ ನೋಡಿ, ಆ ಮನೇಲಿ ತಂಗಿ ಅಂತ ಅನ್ನಿಸ್ಕೊಂಡೋಡು ಅವಳಿದ್ದಾಳೆ, ಆ ಮನೇಲಿ ಹಾಳು ಕಾಳುಗಳು, ಹಾಗೆ ಕೈ ತುಂಬ ದುಡ್ಡು, ಓಡಾಡೋಕ್ಕೆ ಕಾರು ಪ್ರತಿಯೊಂದು ಸಹ ಇದೆ, ಆದರೆ ನಾವು ಈ ಮನೇಲಿ ಬಾಡಿಗೆ ಮನೇಲಿ ಈ ರೀತಿ ನಿಂತಿದ್ದೀವಿ, ನಮಗೆ ಆಟೋ ಕೊಡೋಕ್ಕೂ ಸಹ ದುಡ್ಡಿಲ್ಲ, ಇದನ್ನ ನೆನೆಸ್ಕೊಂಡು ನಗಬೇಕೋ ಅಳಬೇಕೋ ನನಗಂತೂ ಒಂದು ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಪದ್ಮ ಹೇಳ್ತಾ ಇರ್ತಾಳೆ, ಯಾಕಮ್ಮ ಅದನ್ನೇ ನೆನೆಸ್ಕೊಂಡು ಬೇಜಾರು ಮಾಡ್ಕೋತೀಯ, ನಮ್ಮ ಜೀವನ ಯಾವ ರೀತಿ ಕರ್ಕೊಂಡು ಹೋಗುತ್ತೋ ಆ ರೀತಿ ನಾವು ಹೋಗಲೇಬೇಕು ಅಂತ ಅಂದಾಗ, ನೋಡಮ್ಮ, ನಮ್ಮ ಜೀವನ ಸುಖವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಬೆಂಕಿ ಜ್ವಾಲೆ ಹತ್ಕೊಂಡು ಉರಿಲೇಬೇಕು. ಹಾಗೆ ಉರಿತಿರೋ ಬೆಂಕಿ ಜ್ವಾಲೆ ತಣ್ಣಗಾಗಬೇಕು ಅಂತ ಅಂದರೆ ನಾನು ಲಕ್ಷ ದುಡಿಲೇಬೇಕು. ಹಾಗೆ ನೋಡಿ ಮಾವ, ಇದಕ್ಕಿಂತ ದೊಡ್ಡದಾಗಿರೋ ಮನೆನ ಕಟ್ಟಬೇಕು, ಐಷಾರಾಮಿ ಜೀವನ ಮಾಡಬೇಕು, ಏನಕ್ಕೂ ಕೊರತೆ ಇಲ್ಲ ಅನ್ನೋ ರೀತಿ ಬದುಕಬೇಕು, ದೊಡ್ಡ ಕಾರು ಅದು ಇದು ಎಲ್ಲ ತೊಗೋಬೇಕು, ಲೆಕ್ಕ ಇಲ್ಲದಷ್ಟು ದುಡ್ಡನ್ನ ಖರ್ಚು ಮಾಡಬೇಕು, ಆ ಸ್ವಾತಿ ಮುಂದೆ ನಾನು ಆ ರೀತಿ ಬದುಕಬೇಕು ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಗೀತನ ಮುಖನ ನೋಡ್ತಾ ಇರ್ತಾರೆ. ಗೀತಾ ಮನಸ್ಸಲ್ಲಿ ಏನು ಇಟ್ಕೊಂಡು ನೀನು ಯೋಚನೆ ಮಾಡ್ತಾ ಇದೀಯಾ, ಊರಲ್ಲಿರೋ ಮನೆ ಕೈ ತಪ್ಪೋಯ್ತು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಅಂದಾಗ, ಹ್ಞೂ ಅಜ್ಜಿ, ಊರಲ್ಲಿ ನಮಗೆ ಅಂತ ಒಂದು ಮನೆ ಇತ್ತು, ಅದು ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಖಂಡಿತ ಇವಾಗ ನನಗೆ ಅನಿಸ್ತಿದೆ ಅದು ಸಿಗಲ್ಲ ಅನ್ನೋ ಭರವಸೆ ನನಗೆ ಬಂದಿದೆ, ಆದರೆ ಇವಾಗ ನಮಗೆ ಉಳಿದಿರೋದು ಇದೇ ಮನೇಲಿ ಇದ್ದು ಕಷ್ಟಪಟ್ಟು ದುಡಿದು ಜೀವನ ಕಟ್ಕೋಬೇಕನ್ನೋ ಭರವಸೆ ನನಗೆ ಬಂದಿದೆ ಅಂತ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಕುಮಾರನ್ ಸಹ ಹೇಳ್ತಾ ಇರ್ತಾನೆ, ನೋಡು ಗೀತಾ, ನಿನ್ನ ಜೊತೆ ಯಾವಾಗಲೂ ನಾನು ಜೊತೆಯಾಗಿ ಇರ್ತೀನಿ, ಎಷ್ಟೇ ಕಷ್ಟ ಆದರೂ ನಿನ್ನ ಕೈ ಬಿಟ್ಟು ನಾನು ಹೋಗಲ್ಲ, ಈಗ ಮನೆ ಒಳಗಡೆ ಹೋಗೋಣ ಬಾ ಅಂತ ಈ ಕಡೆ ಗೀತನ ಕರ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೊರಟು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ರಾಧಿಕಾ ಬರ್ತಾಳೆ. ಏನು ನಿತಿನ್, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೆಯಾ, ಎಲ್ಲಿಗೆ ಹೋಗ್ತಿದ್ಯೋ ಮಾತಾಡು ಅಂತ ಅಂದಾಗ, ನನಗೆ ಈ ಊರಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇದ್ರೆ ತಲೆ ಕೆಡುತ್ತೆ, ಅದಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಕಣೋ, ಆಗಲೇ ಎಲ್ಲೋಗಿದೆ ಅಂತ ಕೇಳಿದ್ಕೆ ಏನು ಉತ್ತರನೇ ಕೊಡಲಿಲ್ಲ, ಇವಾಗ ನೋಡಿದರೆ ಬೆಂಗಳೂರಿಗೆ ಹೊರಟಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಎಲ್ಲೋಗಿದೆ ಅಂತ ಸರಿಯಾಗಿ ಹೇಳು, ಮಾತಾಡು ಅಂತ ಅಂದಾಗ, ಅಮ್ಮ ಸರಿಯಾಗಿ ಕೇಳ್ಕೊ, ನಾನು ಎಲ್ಲೂ ಹೋಗಿರಲಿಲ್ಲ, ನಿಮ್ಮಣ್ಣ ನನ್ನ ಕಿಡ್ನಾಪ್ ಮಾಡಿದ್ದ ಅಂತ ಅಂದಾಗ ರಾಧಿಕನ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹೀಗೆ ಕೋಪ ಮಾಡ್ಕೊಂಡು ರಾಧಿಕಾ ಹೇಳ್ತಾ ಇರ್ತಾಳೆ, ನಿಜ ಹೇಳು, ಅಣ್ಣ ನಿಜವಾಗ್ಲೂ ನಿನ್ನನ್ನು ಕಿಡ್ನಾಪ್ ಮಾಡಿದ್ನ ಅಂತ ಅಂದಾಗ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ಅವನ್ನೇ ಹೋಗಿ ಕೇಳಮ್ಮ, ಅವನಿಗೂ ಅವ್ನ ಮಕ್ಕಳಿಗೂ ಸ್ವಲ್ಪನೂ ಭಯ ಭಕ್ತಿ ಪ್ರೀತಿ ಕರುಣೆ ಅನ್ನೋದು ಏನೂ ಇಲ್ವಲ್ಲಮ್ಮ,
ಅವರಿಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ಲ. ಅವ್ರು ನೋಡಿದರೆ ನನಗೆ ಅಸಹ್ಯ ಅಂತ ಅನಿಸುತ್ತೆ. ಅಂಥವ್ರು ನನ್ನ ಕಿಡ್ನಾಪ್ ಮಾಡಿ ರಾಧಿಕನ ಜೊತೆ ಮದುವೆ ಮಾಡೋಕೆ ಹೊರಟಿದ್ರು. ನಾನು ಆಗಲ್ಲ ಅಂತ ಅಂದಿದ್ದಕ್ಕೆ ನನ್ನ ಜೊತೆ ಸ್ವಾತಿನೂ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು ಅಂತ ಅಂದಾಗ ಆ ಮಾತನ್ನ ಕೇಳ್ಕೊಂಡು ಈ ಕಡೆ ರಾಧಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ನಾನು ರಾಗಿಣಿಂದ ಮದುವೆ ಆಗಲ್ಲ ಅಂತ ಅಂದಿದ್ದಕ್ಕೆ ಸ್ವಾತಿ ಕುತ್ತಿಗೆ ಚಾಕು ಹಾಕೊಂಡು ನಿಂತಿದ್ದಮ್ಮ ಅಷ್ಟೊತ್ತಿಗೆ ವಂಶಿ ಬಂದು ಸ್ವಾತಿನ ಕಾಪಾಡ್ಕೊಂಡ. ಇಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ರಾಗಿಣಿಂದ ಮದುವೆ ಆಗಿ ನಿನ್ನ ಕಣ್ಣು ಮುಂದೆ ನಾವು ಬಂದು ನಿಂತ್ಕೋತಿದ್ವಿ ಅಂತ ಅಂದಾಗ ತುಂಬ ಆಶ್ಚರ್ಯ ಆಗಿ ಶಾಕ್ ಆಗಿ ನಿತಿನ್ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ವಂಶಿ ಬಂದಿದ್ದಕ್ಕೆ ನಾವಿಬ್ಬರು ಸೇಫ್ ಆದ್ವಿ ಅಂತ ಅಂದಾಗ ಅಣ್ಣ ಈ ರೀತಿ ಮಾಡ್ತಾನೆ ಅಂತ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಮುಂಚೆ ಏನಾದರೂ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಏನಾದರೂ ಮಾಡ್ಬೋದಿತ್ತು ಅಂತ ಅಂದಾಗ ಇಲ್ಲೇ ಇದ್ದರೆ ಖಂಡಿತ ನಾನು ಏನು ಮಾಡೋಕ್ಕಾಗಲ್ಲಮ್ಮ. ಸ್ವಾತಿಯವ್ರ ಮನೆ ಅಧಿಕಾರ ಎಲ್ಲನೂ ಕಿತ್ಕೊಂಡ ಆ ಪಾಪಿ. ಇಲ್ಲೇ ಇದ್ದು ಏನು ಮಾಡೋಕ್ಕಾಗಲ್ಲಮ್ಮ. ಸ್ವಾತಿಯವ್ರಿಗೆ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಅಲ್ಲಿಗೂ ಹೋಗ್ತಾನೆ. ಇಲ್ಲ ಅಂತಂದರೆ ತನ್ನ ಮಗಳು ರಾಗಿಣಿನ ಬಿಟ್ಬಿಟ್ಟು ಏನಾದರೂ ಟಾರ್ಚರ್ ಕೊಡ್ತಾನೆ. ಸ್ವಾತಿಯವ್ರ ಲೈಫ್ ಹಾಳು ಮಾಡೋಕ್ಕೂ ಮುಂಚೆ ನಾನು ಅಲ್ಲಿ ಹೋಗಿ ಅವ್ರನ್ನ ಕಾಪಾಡಬೇಕು ಅಂತ ಹೊರಟೋಗ್ತಿರ್ಬೇಕಾದ್ರೆ ನಿಂತ್ಕೊ ನಿತಿನ್, ಅಲ್ಲಿ ಸ್ವಾತಿನ ನೋಡ್ಕೊಳ್ಳೋಕೆ ವಂಶಿ ಇದ್ದಾನೆ, ನೀನು ಅಲ್ಲೋಗಿ ಏನು ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಮ್ಮ ನನ್ನನ್ನು ತಡಿಬೇಡ, ನಾನು ಹೋಗಲೇಬೇಕು ಅಂತ ನಿತಿನ್ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ಲೀಸ್ ಕೊಡು ನನ್ನ ಮಾತು ಕೇಳು, ನೀನು ಅಲ್ಲೋಗಿ ವಂಶಿ ಮತ್ತು ಸ್ವಾತಿ ಸಂಬಂಧನ ಹಾಳು ಮಾಡಬೇಡ, ನಿಂತ್ಕೊ ನಿತಿನ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೇನಂತ ಕಡೆ ಗೀತಾ ಮನೆ ಒಳಗಡೆ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ, ನೋಡಿ ಅಜ್ಜಿ, ಇನ್ಮೇಲೆ ಮನೆ ಜವಾಬ್ದಾರಿಯೆಲ್ಲ ನಾನು ಒಬ್ಬಳೇ ನಿಭಾಯಿಸ್ತೀನಿ, ಯಾರ ಹತ್ರನೂ ಸಹ ಕೈ ಚಾತೆ ಕಷ್ಟಪಟ್ಟು ದುಡ್ದು ಜೀವನದಲ್ಲಿ ಮುಂದೆ ಬರ್ತೀನಿ ಅಂತ ಅಂದಾಗ ಏನು ಹೇಳ್ತಾ ಇದೆಯಾ ಗೀತಾ? ಹೌದಮ್ಮ, ಏನೇ ತೊಂದರೆ ಆದರೂ ಸಹ ನಾನು ಕುಗ್ಗೋದಿಲ್ಲ, ಏನೇ ಕಷ್ಟ ಬಂದರೂ ಸಹ ಎದುರಿಸಿ ಮನೆ ಜವಾಬ್ದಾರಿನ ನಾನು ತೊಗೋತೀನಿ ಅಂತ ಅಂದ್ಬಿಟ್ಟು ಪ್ರೀತಿ ಹತ್ರ ಬಂದ್ಬಿಟ್ಟು, ನೋಡು ಪ್ರೀತಿ ಪುಟ್ಟ, ನಿನ್ನ ಮೆಡಿಸನ್ ಆಗಲಿ ನಿನ್ನ ಓದಿನ ಖರ್ಚಾಗಲಿ ಎಲ್ಲ ನಾನೇ ನೋಡ್ಕೋತೀನಿ, ನೀನು ಅಚ್ಚುಕಟ್ಟಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದಾಗ ಸರಿ ಅಕ್ಕ, ನಾನು ಖಂಡಿತ ಮೆರಿಟ್ ಬರ್ತೀನಿ, ಹಾಗೆ ಸ್ಕಾಲರ್ಶಿಪ್ ಎಲ್ಲ ತೊಗೊಂಡು ಓದ್ತೀನಿ ಅಂತ ಅಂದಾಗ ಅಷ್ಟೊತ್ತಿಗೆ ಈ ಕಡೆ ಮೇಘನು ಸಹ ಹೇಳ್ತಾ ಇರ್ತಾಳೆ, ನೀನು ಬರೀ ಸ್ಟಡೀಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಅಕ್ಕ, ನಾನು ಇಬ್ಬರು ಜವಾಬ್ದಾರಿನ ತಗೋತೀವಿ, ಹಾಗೆ ಸ್ವಲ್ಪ ನನಗೊಂದು ಚಿಕ್ಕ ಕೆಲಸ ಸಿಕ್ಕಿದ್ರೆ ಸಾಕು, ಅರ್ಧ ಜವಾಬ್ದಾರಿನ ನಾನು ಕಡಿಮೆ ಮಾಡ್ತೀನಿ ಅಲ್ವಾ ಅಕ್ಕ ಅಂತ ಈ ಕಡೆ ಮೇಘ ಹೇಳ್ತಾ ಇರ್ತಾಳೆ. ಹಾಗೆ ಮೇಘನ ಹತ್ರ ಬಂದು ಮತ್ತೆ ಗೀತಾ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ, ಅಪ್ಪ ಇದ್ರೆ ನಿನ್ನನ್ನು ತುಂಬ ಚೆನ್ನಾಗಿ ಓದಿಸ್ತಾ ಇದ್ರು, ಸೊ ನಿನ್ನನ್ನು ನಾನು ಕಾಲೇಜಿಗೆ ಸೇರಿಸ್ತೀನಿ, ನಿನ್ನ ಬದುಕನ್ನ ನೀನು ಕಟ್ಕೊಳ್ಳುವಂತೆ ಯಾರ ಮುಂದೆ ತಲೆ ತಗ್ಗಿಸ್ಬೇಡ ಅಂತ ಅಂದಾಗ ಮೇಘನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಕುಮಾರನು ಸಹ ಹೇಳ್ತಾ ಇರ್ತಾನೆ, ಈ ನಿನ್ನ ಹೋರಾಟದಲ್ಲಿ ನೀನೊಬ್ಳು ಹೊಂಟಿ ಅಂತ ಅನ್ಕೋಬೇಡ, ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ಮಾತು ಕೊಡ್ತಾ ಇರ್ತಾನೆ. ಹಾಗೆ ಮತ್ತೆ ನಾವಿಬ್ರು ಕಷ್ಟಪಟ್ಟು ದುಡಿದ್ರೆ ಇದೆಲ್ಲ ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡೋದೇನು ದೊಡ್ಡ ವಿಷಯ ಎಲ್ಲ ಬಿಡು ಅಂತ ಅಂದಾಗ, ಹೌದು ಮಾವ, ನೀವು ಅಜ್ಜಿ ಅಮ್ಮ ನನ್ನ ಜೊತೆ ಇದ್ದಾರೆ ಅನ್ನೋದೇ ನನಗೆ ದೊಡ್ಡ ಧೈರ್ಯ, ನನ್ನ ಜೊತೆ ಇರ್ತೀರಲ್ವ ಅಂತ ಅಂದಾಗ, ನಮ್ಗಳಿಗೋಸ್ಕರ ಇಷ್ಟು ಕನಸನ್ನ ನೀನು ಕಟ್ಟಿದ್ಯಾ ಅಂತ ಅಂದಮೇಲೆ ನಿನ್ನ ಜೊತೆ ಯಾವಾಗಲೂ ನಾವು ಇರ್ತೀವಿ, ಜೊತೆಗೆ ನಮ್ಮ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ ಅಂತ ಅಜ್ಜಿ ಮತ್ತೆ ಪದ್ಮ ಹೇಳ್ತಾ ಇದ್ರೆ ಈ ಕಡೆಗೆ ತಕ್ಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಷ್ಟೊತ್ತಿಗೆ ಪದ್ಮ ಹೇಳ್ತಾ ಇರ್ತಾಳೆ, ವಂಶಿ ಮನೆಯವ್ರು ಬಂದರೆ ಹಂಗೆ ನೋಡ್ಕೊಬಾ ಮೇಘ, ಯಾಕೋ ಸ್ವಲ್ಪ ಆತಂಕ ಆಗ್ತಿದೆ ಅಂತ ಅಂದಾಗ, ಸರಿ ಅಮ್ಮ ಅಂತ ನೋಡೋಕೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಾ ಇದೆಯಾ, ಸ್ವಾತಿ ಮಾಡಿದೆಲ್ಲ ಮರ್ತೋಯ್ತೇನೆ, ಯಾರು ಒಂದು ಹೆಜ್ಜೆ ಇಟ್ಟರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಿನ್ನ ಪಾಡು ನೀನು ಒಳಗಡೆ ಹೋಗು. ಅಲ್ಲಮ್ಮ, ಆ ಸ್ವಾತಿ ಮಾಡಿದೆಲ್ಲ ಮರ್ತುಬಿಟ್ರೆ ಯಾರಾದರೂ ಈ ಮನೇಲಿ ಸ್ವಾತಿ ಹೆಸರನ್ನ ಎತ್ತಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಬೈದ್ಬಿಟ್ಟು ಮೇಘನ್ ಕಳಿಸ್ತಿರ್ಬೇಕಾದ್ರೆ ಪ್ರೀತಿನ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಬೇಜಾರಿಂದ ಹೋಗ್ತಾ ಇದ್ರೆ ಪದ್ಮ ಮಾತ್ರ ತನ್ನ ಗಂಡ ಹೊಸದೇವನ ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರಾಗ್ತಾ ಹೇಳ್ತಾ ಇರ್ತಾಳೆ, ನೋಡಿದ್ರಾ ನಿಮ್ಮಿಬ್ಬರು ಮಕ್ಕಳು ಒಬ್ರನ್ನೊಬ್ರು ಬಿಟ್ಟಿರದೆ ಎಷ್ಟು ಖುಷಿಯಾಗಿ ಜೀವನನ ಮಾಡ್ಕೊಂಡು ನಡೀತಾ ಇದ್ರು, ಆದರೆ ಇವಾಗ ಗೀತಾ ಸ್ವಾತಿನ ಕಂಡ್ರೆ ಯಾಕೆ ಈ ರೀತಿ ಸಿಡಿದು ಬಿಡ್ತಾಳೋ ನನಗಂತೂ ಗೊತ್ತಿಲ್ಲ, ನೀವೇ ಏನಾದರೂ ಒಂದು ದಾರಿ ತೋರಿಸ್ಬೇಕು ಅಂತ ಕೈ ಮುಗಿದು ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ನಿತಿನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಬರ್ತಿರ್ಬೇಕಾದ್ರೆ ಈ ಕಡೆ ರಾಧಿಕಾ ಕೂಕೊಂಡು, ನಿಂತ್ಕೊ ನಿತಿನ್, ನಿಂತ್ಕೊ, ನೋಡು ನಿತಿನ್, ನಾನು ಈ ಮಾತನ್ನ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಸ್ವಾತಿಯಿಂದ ದೂರ ಇದ್ದರೆ ಅವಳ ಲೈಫಿಗೆ ತುಂಬ ಒಳ್ಳೇದು ಕಣೋ ಅಂತ ಅಂದಾಗ ಹಾಗೆ ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾನೆ. ನೋಡು ನಿತಿನ್, ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಅನ್ಬೇಕಾದ್ರೆ, ಹೌದಮ್ಮ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ಅದನ್ನೆಲ್ಲ ಯೋಚನೆ ಮಾಡಿ ಈ ಡಿಸಿಷನ್ನ ನಾನು ತೊಗೊಂಡಿರೋದು. ಹಾಗೆ ನೋಡು ಅಮ್ಮ, ನಾನು ಯಾವುದೇ ರೀತಿ ಸಹ ಸ್ವಾತಿ ಕುಟುಂಬಕ್ಕಾಗಲಿ ಅಥವಾ ವಂಶಿ ಮತ್ತು ಸ್ವಾತಿ ಲೈಫಲ್ಲಿ ಹೋಗಲ್ಲ, ದೂರ ನಿಂತ್ಕೊಂಡೆ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಅಂದಾಗ, ಪ್ಲೀಸ್ ನಿತಿನ್ ಹೋಗ್ಬೇಡ ಕಣೋ, ನೀನು ಹೋಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಇಲ್ಲೇ ಇದ್ಕೊಂಡು ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋ ಪ್ಲೀಸ್ ಕಣೋ ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ನೋಡಮ್ಮ, ನೀನೆಲ್ಲ ಬಿಸ್ನೆಸ್ಗಳನ್ನು ನಾನು ನೋಡ್ಕೋತೀನಿ, ಆದರೆ ಅದಕ್ಕೂ ಮುಂಚೆ ಕೆಲವೊಂದು ಮುಖ್ಯವಾದ ಕೆಲಸಗಳಿದ್ದಾವೆ, ಅದನ್ನೆಲ್ಲ ಮಾಡಿ ಬರ್ತೀನಿ ಅಂತ ಹೊರಟು ಬರ್ತಾ ಇದ್ರೆ ಕಣ್ಣೀರು ಹಾಕೊಂಡು ರಾಧಿಕಾ ನಿತಿನ್ ಅಂತ ಕೂಕೊಂಡು ಅಲ್ಲೇ ನಿಂತ್ಕೋತಾಳೆ. ಹಾಗೆ ಇನ್ನೊಂದು ಕಡೆ ಮತ್ತೆ ಪಶುಪತಿನ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಪಶುವಣ್ಣ, ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟು ನಿನ್ನನ್ನು ಯಾವತ್ತೂ ನಂಬಲ್ಲ, ಅಷ್ಟೇ ಅಲ್ಲ ನಿನ್ನ ಮಗಳನ್ನ ಈ ಜನ್ಮದಲ್ಲಿ ನನ್ನ ಸೊಸೆಯಾಗಿ ನಮ್ಮ ಮನೆಗೆ ಸೇರಿಸ್ಕೊಡಲ್ಲ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಪದ್ಮ ಸ್ವಾತಿನೂ ಬರ್ಲಿಲ್ವಲ್ಲ ಅಂತ ಮನೆ ಮುಂದೆ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ವಂಶ ಅವಳನ್ನ ಎತ್ಕೊಂಡು ಬರ್ತಾ ಇರ್ತಾನೆ. ಅದನ್ನು ನೋಡಿ ಸಿಕ್ಕಾಬಟ್ಟೆ ಖುಷಿ ಪಟ್ಬಿಟ್ಟು, ಅತ್ತೆ ಅಲ್ಲಿ ನೋಡಿ, ನಂಗೆ ತುಂಬ ಭಯ ಆಗಿತ್ತು, ಸ್ವಾತಿನ ನನ್ನ ಗಂಡ ಎಷ್ಟು ಚೆನ್ನಾಗಿ ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಅಂದಾಗ, ಹೌದು ಕಣೆ, ನಿನಗೆ ಸಿಕ್ಕಿರೋ ಇಬ್ಬರು ಅಳಿಯಂದಿರು ತುಂಬ
ಒಳ್ಳೆಯವರು, ದೇವ್ರಂತರು. ಗೀತನ ಕುಮಾರ ಎಷ್ಟು ಚೆನ್ನಾಗಿ ನೋಡ್ಕೋತಾನೋ ಅದೇ ರೀತಿ ವಂಶಿ ಸ್ವಾತಿನ ನೋಡ್ಕೋತಾ ಇದ್ದಾನೆ ಅಂದಾಗ ಹೌದು, ಊರಲ್ಲಾಗಿದ್ದ ಘಟನೆ ನೆನ್ಕೊಂಡು ಏನು ಮಾಡ್ಕೊಂಡ್ಲು ಎತ್ತ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ವಂಶಿ ಇಷ್ಟು ಕೇರ್ ಮಾಡೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಮನಸ್ಸಿಗೆ ಸಮಾಧಾನ ಆಗ್ತಿದೆ ಅತ್ತೆ ಅಂತ ಪದ್ಮ ಹೇಳ್ತಿರ್ಬೇಕಾದ್ರೆ ಹೌದು ಕಣೆ, ಆ ಮಗು ಸಿಕ್ಕಾಪಟ್ಟೆ ವ್ಯಥೆ ಪಡ್ತಾ ಇತ್ತು. ಆದರೆ ಮಾತಾಡ್ಸೋಣ ಅಂತ ಅಂದರೆ ಈ ಗೀತ ನಮಗೆ ಅವಕಾಶನೇ ಮಾಡ್ಕೊಂಡಲ್ಲ. ಆದರೆ ವಂಶಿ ಸ್ವಾತಿ ಪರ ಇದ್ದಾನೆ ಅಂತ ಅಂದಾಗ ತಲೆ ಕೆಡಿಸ್ಕೊಳ್ಳೋದು ಬೇಡ, ನೀನು ಸಮಾಧಾನ ಮಾಡ್ಕೊ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೇನೊಂದು ಕಡೆ ಮನೇಲಿ ಭವಾನಿ ಅಜ್ಜಿ ಹಾಗೆ ಗಣಪತಿ ತಾತ ಇನ್ನೂ ವಂಶಿ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಸ್ವಾತಿನ ಎತ್ಕೊಂಡು ಬರೋದನ್ನು ನೋಡಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಏನಾಯಿತು ಅಂತ ಅಂದಾಗ ಏನಿಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದಾಳೆ ಅಂತ ಅಂದಾಗ ಡಾಕ್ಟ್ರನ್ನ ಮನೆಗೆ ಕರೆಸ್ಲೇನು ಅಂತ ತಾತ ಕೇಳ್ತಾ ಇರ್ತಾರೆ. ಏನು ಬೇಡ, ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿ ಹೋಗ್ತಾಳೆ ಅಂತ ಅಂದಾಗ ರೂಮಿಗೆ ಕರ್ಕೊಂಡೋಗಿ ಮಲಗಿಸು ಅಂತ ಅಂದಾಗ ಒಳಗಡೆ ರೂಮಿಗೆ ಕರ್ಕೊಬಂದು ವಂಶಿ ಸ್ವಾತಿನ ಮಲಗಿಸಿ ಹೋಗ್ತಿರ್ಬೇಕಾದ್ರೆ ಸ್ವಾತಿ ತುಂಬ ಭಯದಿಂದ ಪಶುಪತಿ ನನ್ನನ್ನು ಏನು ಮಾಡಬೇಡ ಅಂತ ಕಿರ್ಚಾಡ್ಕೊಂಡು ವಂಶಿ ಕೈನ ಟೈಟಾಗಿ ಹಿಡ್ಕೊಂಡ್ಬಿಡ್ತಾಳೆ. ಆಗ ವಂಶಿ ಹೇಳ್ತಾ ಇರ್ತಾನೆ, ಪ್ಲೀಸ್ ಸಮಾಧಾನ ಮಾಡ್ಕೋ, ನೀನು ನಮ್ಮ ಮನೇಲಿ ಇದೆಯಾ, ತುಂಬ ಸೇಫ್ ಆಗಿದೆಯಾ, ಡೋಂಟ್ ವರಿ, ನಾನಿದ್ದೀನಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಸ್ವಾತಿನ ನೋಡಿ ಎಷ್ಟು ಒಳ್ಳೆಯವಳು ನೀನು, ನಿನ್ನಂಥವಳಿಗೆ ಅವನು ಮೋಸ ಮಾಡ್ಬಿಟ್ನಲ್ಲ ಈ ಪಶುಪತಿಗೆ, ನಾನು ಇನ್ನೊಂದು ಮುಖ ನೋಡಿಲ್ಲ, ಒಂದಲ್ಲ ಒಂದು ದಿನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಅವನನ್ನು ಕರ್ಕೊಬರ್ತೀನಿ, ನೀನು ನೋಡ್ತಾ ಇರು ಅಂತ ಅಂದಾಗ ಮತ್ತೆ ಎದ್ದು ಹೋಗ್ತಿರ್ಬೇಕಾದ್ರೆ ಅಪ್ಪ ನನ್ನ ಬಿಟ್ಟು ಹೋಗ್ಬೇಡ ಅಪ್ಪ, ಪ್ಲೀಸ್ ನನ್ನ ಜೊತೆನೇ ಇರು ಅಂತ ಅಂದಾಗ ಜಗತ್ತಿನಲ್ಲಿ ನಿನ್ನಂಥವಳು ಇನ್ನೂ ಇದ್ದಾಳೆ ಅಂತ ನನಗೆ ಅನ್ಕೊಳ್ಳೋಕ್ಕೆ ಆಶ್ಚರ್ಯ ಆಗ್ತಾ ಇದೆ. ಪಾಪ ಮನೆ ಸಿಗುತ್ತೆ ಅಂತ ಎಷ್ಟು ಖುಷಿಯಿಂದ ಹೋಗಿದೆ, ನೀನು ಖುಷಿನ ನೋಡೋಕ್ಕಾಗದೆ ಪಶುಪತಿ ಎಲ್ಲನೂ ಹಾಳು ಮಾಡ್ದ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಸ್ವಾತಿನ ಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.